ಸಿಕ್ಕಾಪಟ್ಟೆ ರಸ್ತು ನಾನು ಯಾವತ್ತೂ ನೋಡಿಲ್ಲ ಈ ಥರ. 7ನೇ ವರ್ಷ ಸಿಕ್ಕಾಪಟ್ಟೆ ನೋಡಿ ಸಾಂಗ್ಗಳು ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ ಸಾಂಗ್ ನೋಡಿ. ಸಾಂಗ್ ಫುಲ್ ಜೋಶಲ್ಲ ಅವ್ರು ಇಟ್ಕೊಳ್ರಿ. ಹಲೋ ನಮಸ್ಕಾರ ಡಾರ್ಲಿಂಗ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ನೀಲ್ಕಲ್ಲಿಂದ ನಾವು ಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ. ನಮ್ಮ ಸಾಂಗ್ಗಳೆಲ್ಲ ಬಂದು ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಟ್ರಾಫಿಕ್ ಇದೆ ಅಂತ. ನೋಡಿ ಡಾರ್ಲಿಂಗ್ಸ್, ಆಲ್ಮೋಸ್ಟ್ ಒಂದು 20 ನಿಮಿಷ ಆಯಿತು ನಾವು ಬಂದು. ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ, ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಸೈಡಲ್ಲಿ ಜಾಗ ಸಿಕ್ಕಿದೆ. KSRTC ಅವರೆಲ್ಲ ಫುಲ್ ನೋಡ್ರಿ ಸಾಂಗ್ಗಳೆಲ್ಲ. ಆಲ್ಮೋಸ್ಟ್ ಈ ವರ್ಷ ಸಿಕ್ಕಾಪಟ್ಟೆ ಜನ ಡಾರ್ಲಿಂಗ್ಸ್ ಬಂದಿರೋದು ಶಬರಿಮಲೆಗೆ. ಡಾರ್ಲಿಂಗ್ಸ್ ಸಾಲ ಒಂದು ಅರ್ಧ ಗಂಟೆ ಆದಮೇಲೆ ನೀಲ್ಕಲ್ನ ಬಿಡ್ತಾ ಇದೀವಿ ನೋಡಿ. ಇಲ್ಲಿಂದ ನಮ್ಮ ಪಯಣ ಮಂಗಳೂರು ಕಡೆ. ನೋಡ್ರಿ ಗಾಡಿಗಳು ಹೋಗ್ತಾವೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ನಿಂತಿದ್ದೀವಿ ನೀಲ್ಕಲ್ ಪಾರ್ಕಿಂಗಿಂದ ನಾವು ರೋಡ್ ಬರೋಕ್ಕೆ. ನೋಡಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ, ಗಾಡಿಗಳು ಫುಲ್ ಜಾಮ್ ಆಗ್ಬಿಟ್ಟೆ ಡಾರ್ಲಿಂಗ್ಸ್. ಬನ್ರಿ ಮುಂದೆ ಸಿಗ್ತೀನಿ ಡಾರ್ಲಿಂಗ್ಸ್. ಆಲ್ಮೋಸ್ಟ್ ಇಲ್ಲ ಅಂದ್ರು ಒಂದು 2-3 ಕಿಲೋಮೀಟ್ರ್ ಮುಂದೆ ಬಂದ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೈತೆ. ಎಲ್ಲ ಗಾಡಿಗಳು ಆರಾಮಾಗಿ ಆಫ್ ಮಾಡ್ಕೊಂಡು ಇಲ್ಲೇ ನಿದ್ದೆ ಮಾಡ್ತವ್ರೆ. ನಮ್ಮ ಸಾಂಗ್ಗಳು ಬಂದು ಕೇಳ್ತಾ ನೋಡ್ರಿ ಎಷ್ಟು ರಶ್ ಐತೆ ಅಂತ. ಹೇಳ್ರಿ ಸ್ವಾಮಿ. ಹಾಂ ಫುಲ್ ರಸ್ ಸ್ವಾಮಿ, ಸಾಕಾಗೋಯ್ತು. ಬೆಟ್ಟ ಹತ್ತಿರೋದಕ್ಕೆ ಸಿಕ್ಕಾಪಟ್ಟೆ ರಸ್ತು ನಾನು ಯಾವತ್ತೂ ನೋಡಿಲ್ಲ ಈ ಥರ. 7ನೇ ವರ್ಷ ಸಿಕ್ಕಾಪಟ್ಟೆ ರಸ್ತು. ಸಾಕು ಅನ್ನಿಸ್ತಿತ್ತು ನೋಡಿ ಡಾರ್ಲಿಂಗ್ಸ್, ಫುಲ್ ಸಿಕ್ಕಾಪಟ್ಟೆ ರಶ್ ಇದೆ ನೋಡ್ರಿ. ಎಲ್ಲ ಗಾಡಿ ಸುಮ್ಮನೆ ನಿಂತಾಯ್ತಿಲ್ಲ ಅನ್ನೊಂದು ನನ್ನ ಪ್ರಕಾರ ಒಂದೇನು 10 ಕಿಲೋಮೀಟ್ರ್ ಫುಲ್ ಜಾಮ್ ಆಗಿರ್ಬೇಕು ಅನ್ಸುತ್ತೆ. ನಮಗೆ ಹೋಗ್ಬೇಕಾದ್ರೆ ಏನಷ್ಟೊಂದು ಟ್ರಾಫಿಕ್ ಇಲ್ಲ. ಅಲ್ಲೊಂದು 20 ನಿಮಿಷ ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ನೋಡ್ರಿ ಎಲ್ಲ ಗಾಡಿಗಳು ನಿಂತೈತೆ ಇವಾಗ. ನೋಡ್ರಿ ಸಾಂಗ್ಗಳು ಹಾಯ್ ಮಾಡ್ತವ್ರೆ. ನೋಡ್ರಿ ಎಲ್ಲ ಗಾಡಿಗಳು ಇದು ಮಾಡ್ತವ್ರೆ, ಹಾಯ್ ಮಾಡ್ತವ್ರೆ. ಆಲ್ಮೋಸ್ಟ್ ಇಲ್ಲ, ಸಿಕ್ಕಾಪಟ್ಟೆ ರಶ್ ಆಗೈತೆ ಡಾರ್ಲಿಂಗ್ಸ್. ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು, ಎಲ್ಲ ವೆಯ್ಟ್ ಮಾಡ್ತವ್ರೆ. ಸ್ವಾಮಿ ಹೆಂಗೆ ಫುಲ್ ರಶ್ ಹೆಂಗೆ? ಜಾಸ್ತಿ ಸ್ವಾಮಿ. ಈ ವರ್ಷನೇ ಎಷ್ಟು ಜನ ಅವ್ರೆ ಅಂತ ಹೇಳ್ತೀರಾ ನೋಡ್ರಿ. ಹೆಂಗ್ ದೂರ ನೋಡ್ತೀರಾ ಅಷ್ಟು ದೂರನೂ ಗಾಡಿ ನಿಂತೈತೆ ನೋಡ್ರಿ. ಹೆಂಗ್ ಅದೆಷ್ಟು ದೂರ ನೋಡ್ರಿ, ಫುಲ್ ಗಾಡಿ ನಿಂತೈತೆ, ಫುಲ್ಲು ಜಾಮ್ ಆಗೈತೆ. ಬನ್ರಿ ಹೋಗ್ತಾ ಸಿಗೋಣ. ರಿಂಗ್ಸ್ ಆಲ್ರೆಡಿ ಒಂದೊಂದು 5 ಕಿಲೋಮೀಟ್ರ್ ಮುಂದೆ ಬಂದ್ವಿ. ಆದ್ರೂ ಸಾಂಬಳ ಹಾಯ್ ಮಾಡ್ತವ್ರೆ. ಒಂದು 5 ಕಿಲೋಮೀಟ್ರ್ ಮುಂದೆ ಬಂದ್ರೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ. ಗಾಡಿಗಳು ನಿಂತಿರಂಗೆ ನಿಂತೈತೆ. ಎಷ್ಟೊತ್ತು ನಿಂತವ್ರೆ ಏನೋ ಗೊತ್ತಿಲ್ಲ. ನಾವು ಹೋಗ್ತಾ ಇದೀವಿ ನೋಡ್ರಿ. ಹಾಂ ಓ ಇದೆಯಾ? ನೋಡಿ ಡಾರ್ಲಿಂಗ್ಸ್, ಎಷ್ಟು ದೂರ ನೋಡ್ತೀರಾ ನೋಡ್ರಿ, ಬರೀ ಟ್ರಾಫಿಕ್ಕು. ಇವಾಗ ಬರ್ತಾವ್ರ ಕತೆ ಏನೋ ಅಂತ ಒಂದು ಗೊತ್ತಿಲ್ಲ. ಇವಾಗ ಇವರೆಲ್ಲ ಪಾರ್ಕಿಂಗ್ ಹೋಗ್ಸಲ್ಲ ಇಲ್ಲ ಒಂದು 2-3 ಅವರ್ ಆಗೇ ಆಗುತ್ತೆ, ಇಲ್ಲ ಜಾಸ್ತಿ ಆದರೂ ಆಯಿತು. ನೋಡ್ರಿ ಎಷ್ಟು ಜೂಮ್ ನೋಡ್ರಿ, ಎಷ್ಟು ದೂರ ನೋಡಿದ್ರು ಬರೀ ಟ್ರಾಫಿಕ್ಕು. ಇಲ್ಲಿರೋಂಥ ಫುಲ್ ಜಾಮ್ ಆಗ್ಬಿಟ್ಟವ್ರೆ. ಇವಾಗ ಇವ್ರು ಹೋಗೋಕೆ ಒಂದು ನನ್ನ ಪ್ರಕಾರ ಒಂದು 4 ಅವರ್ ತಗೋತಾರೆ ಅನ್ಸುತ್ತೆ. ನಾವು ಹೊರಡ್ತಾ ಇದ್ದೀವಿ. ಇಲ್ಲಿಂದ ಒಂದು 3 ಅವರ್ ಬೇಕು. ಇವರೆಲ್ಲ ಹೋಗಿ ಪಾರ್ಕಿಂಗ್ ನಿಂತ್ಕೊತೀನಿ ಅಂತಂದರೆ ನಾವು ಹೋಗ್ತಾ ಇದ್ದೀವಿ. ಎಷ್ಟು ದೂರ ನೋಡ್ತೀರ ಅಷ್ಟು ದೂರನೂ ಗಾಡಿಗಳು ನಿಂತಿವೆ. ಬನ್ರಿ ಹೋಗ್ತಾ ಸಿಗ್ತೀನಿ. ಲಿಂಕ್ಸ್ ಫೈನಲ್ ಆಗಿ ಇಲ್ಲಿ ಎಲ್ಲ ಕ್ಲಿಯರ್ ಆಗೈತೆ. ಈ ಗಾಡಿಗಳೆಲ್ಲ ಹೋಗಿ ನಿಂತ್ಕೊತವೆ. ಅಂದರೆ ಒಂದು ಮ್ಯಾಕ್ಸಿಮಮ್ ಇಲ್ಲ ಅನ್ನೋ ಒಂದು 10 ಕಿಲೋಮೀಟ್ರ್ ಅದು ಜಾಮ್ ಆಗಿದೆ. ಇವಾಗ ಹೋಗೋರ್ ಗತಿ ಅದೋ ಗತಿ ನಮ್ಮ ಪ್ರಕಾರ. ಇಲ್ಲಾಂದ್ರೂ ಅಲ್ಲೇ ನಿದ್ದೆ ಮಾಡ್ಕೊತಾರೆ ಗಾಡಿ ಹಾಕ್ಕೊಂಡು. ಈಗ ನಾವು ಮುಂದೆ ಎಲ್ಲಾದರೂ ಗಾಡಿ ಹಾಕ್ಬಿಟ್ಟು ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಬಿಟ್ರೆ ಇನ್ನು ಡೈರೆಕ್ಟು ನಾನ್ ಸ್ಟಾಪ್ ಮಂಗಳೂರು. ಬನ್ರಿ ಹೋಗ್ತಾ ಸಿಗೋಣ. ನೋಡಿ ನೇಚರ್ ಹೆಂಗಿದೆ ಅಂತ. ಯಾವ ಕಡೆ ನೋಡ್ರಿ ಮನೆ ಈಗ ತಾನೇ ಮಳೆ ಹನಿ ಆಗ್ತೈತೆ. ನೇಚರ್ ಮಾತ್ರ ಅಲ್ಟಿಯಾಗಿದೆ ನೋಡ್ರಿ. ಎಷ್ಟು ಸೈಲೆಂಟ್ ಏರಿಯಾ. ಗಾಡಿಗಳು ಬಂದರೆ ಸೌಂಡ್ ಬಿಟ್ಟರೆ ಇನ್ನು ಯಾವುದೇ ಥರದ ಸೌಂಡ್ಸ್ ಅನ್ನೋದಿರಲ್ಲ. ಅಲ್ಲಿ ಬೇರೆ ಏರಿ ಮಲೆಯಲ್ಲಿ ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟಿದೆ ಡಾರ್ಲಿಂಗ್ಸ್. ಅಲ್ಲಿ ಬೇರೆ ಸ್ವಲ್ಪ ತಲೆಕೆಟ್ಟೋಯ್ತು. ಇವಾಗ ನೋಡಿ ಗಾಡಿನ ಇಲ್ಲೇ ಪಾರ್ಕಿಂಗ್ ಮಾಡಿದ್ದೀವಿ. ಇವಾಗ ಸಾಮ್ಗಳೆಲ್ಲ ಐಟಮ್ಗಳು ಇಳಿಸ್ಕೊಂಡು ಅಡುಗೆ ಮಾಡ್ಕೊಂಡು
ಊಟ ಮಾಡ್ಕೊಂಡು ಡೈರೆಕ್ಟು ಮಂಗ್ಳೂರು ಕಡೆ ಹೊರಡಬೇಕು. ಹೋಗ್ತಾ ಹೋಗ್ತಾ ವೀಡಿಯೋ ಹೆಂಗಿರುತ್ತೆ ಏನು ಇರುತ್ತೆ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ ಬನ್ನಿರಿ. ನೋಡಿರಿ ಹಿಂಗೈತೆ ಸಿಕ್ಕಾಪಟ್ಟೆ. ಈ ವರ್ಷ ಸಿಕ್ಕಾಪಟ್ಟೆ ಗಾಡಿಗಳು ಹೋಗ್ತಿದ್ದು ಡಾರ್ಲಿಂಗ್ಸ್. ಯಾಕಂದರೆ ಈ ವರ್ಷ ಫಸ್ಟ್ನೇ ಯಾತ್ರೆ ಮಾಡೋಕ್ಕೆ ಅಯ್ಯಪ್ಪ ಸ್ವಾಮಿಗಳು ಸಿಕ್ಕಾಪಟ್ಟೆ ಲಕ್ಷಾಂತರ ಜನ ಸೇರ್ತಿದ್ದಾರೆ. ನೋಡಿರಿ ಗಾಡಿಗಳೆಲ್ಲ ಹೋಗ್ತೈತೆ, ಬ್ಯಾಕ್ ಟು ಬ್ಯಾಕ್ ಗಾಡಿಗಳೆಲ್ಲ ಹೋಗ್ತೈತೆ ನೋಡಿರಿ. ಡ್ರೈವರ್ ಸ್ವಾಮಿಗಳೆಲ್ಲ ಡ್ರೈವರ್ ಅಣ್ಣವರೆಲ್ಲ ಆಯ್ ಮಾಡಿದವ್ರೆ ನಮ್ಮ ಕರ್ನಾಟಕ ಡ್ರೈವರ್ಸ್ಗಳು. ಡ್ರೈವರ್ ನೋಡಿ ಎಲ್ಲ ಗಾಡಿಯಿಂದನೂ ಫ್ಲಾಗ್ ಡಾರ್ಲಿಂಗ್ಸ್, ಎಲ್ಲ ಗಾಡಿಯಿಂದನೂ ಫ್ಲಾಗ್ಸ್. ನೋಡೋಕೆ ಒಂಥರ ಖುಷಿ ಆಗುತ್ತೆ. ಬನ್ನಿರಿ ಮುಂದೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ಡಾರ್ಲಿಂಗ್ಸ್. ಅಲ್ಲಿಂದ ತಿರ್ಗಾ ಮುಂದೆ ಬಂದು ಹಾಕೊಂಡ್ವಿ. ಅಲ್ಲಿ ಫೆಸಿಲಿಟಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ಇಲ್ಲಿ ಅಂದರೆ ಒಂದು 100 ಮೀಟರ್ ಅಷ್ಟೇ ಮುಂದೆ ಬಂದ್ವಿ. ಇಲ್ಲಿ ನೀರಿಗಾಗಿರ್ಬೋದು, ವಾಶ್ರೂಮು ಅದು ಇದು ಎಲ್ಲ ಚೆನ್ನಾಗಿದೆ ಫೆಸಿಲಿಟಿ. ಅದಕ್ಕೋಸ್ಕರ ನಾನು ನಮ್ಮ ಅಣ್ಣ ಬಂದು ಕೇಳಿದ್ಮೇಲೆ ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ ಅಂತ ಗೊತ್ತಾಯ್ತಲ್ಲ. ಎಲ್ಲ ಟೀ ಕಾಫಿ ಎಲ್ಲ ಇಲ್ಲಿ ಸಿಗ್ತಿತ್ತು, ಅಲ್ಲಿ ಮುಂದೆ ಏನೋ ಸಿಗ್ತಿರ್ಲಿಲ್ಲ. ಯಾಕಂದರೆ ಅಲ್ಲಿ ಕಾಣ್ತಿದ್ರಲ್ಲ ಅಲ್ಲೇ ಬೋರ್ಡ್ ಇದೆಯಲ್ಲ ಅಲ್ಲೇ ಹಾಕಿದ್ದು ಗಾಡಿ. ಅಲ್ಲಿಂದ ಒಂದು 100 ಮೀಟ್ರ್ ಮುಂದೆ ಬಂದು ಗಾಡೀಲಿ ಹಾಕ್ಕೊಂಡಿದ್ದೀವಿ ಇವಾಗ. ಯಾಕಂದರೆ ಎಲ್ಲ ಐಟಮ್ಗಳು ಸಿಗುತ್ತೆ, ಸ್ನ್ಯಾಕ್ಸ್ ಅದು ಇದೆಲ್ಲ ಅಂದ್ಬಿಟ್ಟು ಬಂದು ಕೇಳಿದ್ವಿ ನಾವು. ಇವಾಗ ನೋಡಿ ಗಾಡಿಯಲ್ಲಿ ಹಾಕ್ಕೊಂಡಿದ್ದೀವಿ. ನಮ್ಮ ಸ್ವಾಮಿಗಳೆಲ್ಲ ಐಟಮ್ಗಳೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡಿ ಇಲ್ಲಿ ಊಟ ಮಾಡಿಕೊಂಡು ಡೈರೆಕ್ಟು ಹೊರಡೋಣ. ಬನ್ನಿರಿ ಮುಂದೆ ಸಿಗ್ತೀನಿ. ನಮ್ಮ ಸ್ವಾಮಿಗಳೇನೋ ಅದು ಸ್ವಾಮಿ ಏನಾದ್ರು ಹಾಕಿದ್ದೀವಿ ಈಗ ಕಡಲೆ ಬೀಜ ಹಾಕ್ಬಿಟ್ಟು ರೋಸ್ಟ್ ಮಾಡ್ತವ್ರೆ. ನಾವೇ ಸ್ವಾಮಿಗಳು ಇದು ಮಾಡ್ತಾರೆ, ಮುಳ್ಳಕ್ಕಿ ಆಗ್ಬಿಡ್ತದೆ ಚೆಕ್ ಮಾಡ್ತವ್ರೆ. 13 ನೆಕ್ಸ್ಟ್ 13ಗೆ ಸ್ವಾಮಿಗಳು ಸೆಲೆಕ್ಟ್ ಆಯ್ತಾರೆ. ಸ್ವಾಮಿ ಚೆನ್ನಾಗಿ ಮಾಡ್ತಾರಲ್ಲ ಅಡುಗೆನ. ಸ್ವಾಮಿಗಳು ಫುಲ್ಲು ಅಡುಗೆ ಬಿಸಿ ಆಗ್ಬಿಟ್ಟವ್ರೆ. ಬನ್ರಿ ಐಸ್ ಮುಂದೆ ಸಿಗ್ತೀನಿ ಡಾರ್ಲಿಂಗ್ಸ್. ನೋಡಿ ನಮ್ಮ ಸ್ವಾಮಿಗಳೆಲ್ಲ ಊಟ ಮಾಡಾದ್ಮೇಲೆ ಶರಣು ಕೂಗ್ತಾರೆ ನೋಡಿ. ಏನ್ ಸ್ವಾಮಿ ಎಲ್ಲ ಇವಾಗ ಊಟ ಮಾಡೋದು ಶರಣು ಕೂಗ್ತಿದ್ರಿ? ನಮ್ಮ ಸ್ವಾಮಿಗಳೆಲ್ಲ ಎಲ್ಲ ಊಟ ಮಾಡಿ ಹೊಟ್ಟೆ ಫುಲ್ ಆದ್ಮೇಲೆ ಶರಣು ಕೂಗ್ತವ್ರೆ ನೋಡಿ. ಎಲ್ಲ ಆರಾಮಾಗಿ ಒಲ್ಲವ್ರೆ. ಏನ್ ಸ್ವಾಮಿ ಎಲ್ಲ ಸ್ವಾಮಿಗಳು ಫುಲ್ ಇವಾಗ ರೆಸ್ಟು, ಎಲ್ಲ ಫುಲ್ ಬೆಟ್ಟ ಸುಸ್ತಾಗಿ ಬಂದವ್ರೆ. ಬನ್ರಿ ನಾಂದವೆ ಇನ್ನೇನು ಆಂದವೆ ಎಲ್ಲ ನಿದ್ದೆ ಫುಲ್ಲು ಇನ್ನೋವರೆಗೂ. ಫುಲ್ ಜಾಲಿ. ಬನ್ನಿ ಡಾರ್ಲಿಂಗ್ಸ್, ಹೋಗ್ತಾ ಸಿಗ್ತೀನಿ ನೋಡಿ. ನಾವು ನೀಲ್ಕಲ್ಲಿಂದ ಬಿಟ್ಟು ಇಲ್ಲಿ ಏರಿಮಲೆ ಕಡೆ ಬಂದಿದ್ದೀವಿ. ಇವಾಗ ಏರಿಮಲೆ ರೀಚ್ ಆಗಿದ್ದೀವಿ. ಅಂದರೆ ಏರಿಮಲೆಯಿಂದನೇ ಹೋಗ್ಬೇಕು. ಹಂಗಾದ್ರೆ ರಾಣಿ ರೋಡಿಂದ ಹೋದರೆ ನಮಗೆ ಬಳಸಾಗತ್ತೆ ಅಂತ ನಾವು ಇಲ್ಲೇ ನೀಲ್ಕಲ್ಲಿಂದ ರೈಟ್ ತೊಗೊಂಡು ನಾವು ಏರಿಮಲೆಯಿಂದ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿದ್ದು ತಿಂಡಿ ಎಲ್ಲ ಇವಾಗ ನೋಡಿ. ಬೆಳಿಗ್ಗೆ ತಿಂಡಿನ ಇವಾಗ ತಿಂಡಿ ಮಾಡಿದ್ದೀವಿ. ಹಬ್ಬ 5 ಗಂಟೆ ನಾವು ತಿಂಡಿ ಮಾಡ್ದಂಗೆ. ಅಂದರೆ ಇವಾಗ ತಿಂಡಿ ಮಾಡ್ಕೊಂಡು ಬಿಟ್ಟಿದ್ದೀವಿ. ದೇವಸ್ಥಾನ ನೋಡಿ ಇಲ್ಲಿದೆಯಲ್ಲ, ಇದೇ ದೇವಸ್ಥಾನ. ಇವಾಗ ಹೊರಟಿದ್ದೀವಿ. ಒಂದು ಅರ್ಧ ಗಂಟೆ 1 ಅವರ್ ರೋಡು ರೀಚ್ ಆಗ್ತೀವಿ. ಹೋಗ್ಬಿಟ್ಟು ಡೈರೆಕ್ಟ್ ಮಂಗಳೂರು. ಬನ್ನಿ ಹೋಗ್ತಾ ಸಿಗೋಣ ನೋಡಿ. ಇದೇ ಡಾರ್ಲಿಂಗ್ಸ್ ದೇವಸ್ಥಾನ, ನೀಲ್ಕಲ್ ದೇವಸ್ಥಾನ. ನೀಲ್ಕಲ್ ಅಂತೀನಿ, ಸಾರಿ, ಏರಿಮಲೆ ಇದೆ. ಇದೇ ದೇವಸ್ಥಾನ ನೋಡಿ. ಎಲ್ಲ ಸ್ವಾಮಿಗಳು ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ, ತೋರಿಸ್ತೀನಿ ನೋಡಿ. ಇದೇ ಏರಿಮಲೆ ದೇವಸ್ಥಾನ ಒಳಗಡೆ ಸ್ವಾಮಿಗಳಿದ್ದಾರೆ. ಬನ್ನಿ ಹೋಗ್ತಾ ಸಿಗ್ತೀನಿ. ನಮಸ್ಕಾರ ಯೂಟ್ಯೂಬ್ ಹಾಯ್ ಮಾಡ್ರಿ. ಏನ್ರಿ ಮುಖೇಶ್ ಸ್ವಾಮಿಗಳೇ ಸಮಾಚಾರ? ಎಷ್ಟು ಗಂಟೆ ಬಂದ್ರಿ? ಇವಾಗ ಬಂದಪ್ಪ ನೋಡಿ, ಇವರು ಮುಖೇಶ್ ಅಂತ. ಎಷ್ಟು ಗಂಟೆ ಬನ್ರಿ ನೀವು ಇಲ್ಲಿಗೆ? ಇವಾಗ ಬಂದ 2 ಆಗ್ಬಿಟ್ಟಿದ್ವಾ? ಸ್ವಾಮಿ ಚೆನ್ನಾಗಿದ್ದೀರಾ? ನಾನು ಬರ್ತೀನಿ 22. ಎಷ್ಟು ಗಂಟೆಗೆ ಹೋಗ್ತೀರಿ? ಫುಲ್ ರಶ್ ಅಲ್ಲಿ ಇವಾಗ. ಬರೀ ಡಾರ್ಲಿಂಗ್ಸ್ ಹೋಗ್ತಾ ಸಿಗ್ತೀನಿ. ಡಾರ್ಲಿಂಗ್ಸ್ ನಿಮಗೆ ಹೋದ ವಿಡಿಯೋದಲ್ಲಿ ತೋರ್ಸಕ್ಕಾಗಿಲ್ಲ, ಈ ವಿಡಿಯೋದಲ್ಲಿ ತೋರಿಸಿ ನೋಡಿ ಸ್ವಾಮಿಗಳು ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಎಲ್ಲ ಸ್ವಾಮಿಗಳು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತವ್ರೆ ನೋಡ್ರಿ. ಎಲ್ಲ ಸ್ವಾಮಿಗಳು ಡ್ಯಾನ್ಸ್ ಮಾಡ್ತವ್ರೆ. ಫುಲ್ ಕ್ರೇಜ್ ಅನ್ಕೊಳ್ರಿ ಇವಾಗ. ಯಾಕಂದ್ರೆ ಇಲ್ಲಿ ಬಂದಿದ್ದು
ಏರಿ ಮಲೆ ಎಲ್ಲ ಸಾಂಗ್ಗಳು ಡ್ಯಾನ್ಸ್ ಮಾಡ್ಕೊಂಡು ಪೂಜೆ ಗೀಜೆ ಮಾಡ್ಕೊಂಡು ಡೋಲ್ ಬಡಿಕೊಂಡು ನೋಡಿ ಇಲ್ಲಿ ಡೋಲ್ ಬಡಿತವ್ರೆ. ಎಲ್ಲ ಸಾಂಗ್ಗಳು ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ಸಾಂಗ್ ನೋಡಿ ಸಾಂಗ್ಗಳು ಫುಲ್ ಜೋಶಲ್ಲಿ ಅವ್ರು ಇಟ್ಕೊಳ್ರಿ ವಿಡಿಯೋಗೆ ಡ್ಯಾನ್ಸ್ ಮಾಡ್ತವ್ರೆ ನೋಡ್ರಿ. ಎಲ್ಲ ಕಡೆ ಡ್ಯಾನ್ಸ್ ಮಾಡ್ಕೊಂಡಿದ್ದಾರೆ, ಸಾಂಗ್ಗಳು ಹೊಡ್ತವ್ರೆ ದೇವಸ್ಥಾನ ಕಡೆ. ಬರೇ ಡಾರ್ಲಿಂಗ್ಸ್ ಹೋಗ್ತಾ ಹೋಗ್ತಾ ಸಿಗೋಣ. ಅಲ್ಲಿ ಊಟ ಗೀಟ ಎಲ್ಲ ಮಾಡಿಕೊಂಡು ಏರಿ ಮಲೆಯಲ್ಲಿ ನಮ್ಮ ಸ್ನೇಹಿತರು ಸಿಕ್ಕಿದ್ರು ಅಂತ ಸ್ನೇಹಿತರನ್ನ ಮಾತಾಡಿಸ್ಕೊಂಡು ಇವಾಗ ಇಲ್ಲಿ ಗಾಡಿ ರೋಡಲ್ಲಿ ಹಾಕಿದ್ದೀವಿ. ಯಾಕಂದರೆ ನಮ್ಮ ಸಾಂಗ್ಗಳೇನೋ ತರಕಾರಿ ತೊಗೋಬೇಕು ಅಂತಂದ್ರು. ಅಲ್ಲಿ ಆ ಅಂಗಡೀಲಿ ಫ್ರೆಶ್ಶಾಗಿ ಸಿಗುತ್ತೆ ಈ ಐಟಮ್ಗಳು, ಏನೋ ತರಕಾರಿ ಅಂದ್ಬಿಟ್ಟು ನಿಲ್ಲಿಸಿದ್ದೀವಿ. ಈಗ ಸಾಮ್ಗಳು ಹೋಗಿದ್ದಾರೆ ತಗೊಬರೋಕ್ಕೆ. ಏನಾಯ್ತಂತ ಗೊತ್ತಿಲ್ಲ, ಸುಮ್ಮನೆ ಬರೀ ಕೈಯಲ್ಲಿ ಬರ್ತವ್ರೆ, ಗೊತ್ತಿಲ್ಲ. ನೋಡಿರಿ ಗೈಸ್, ರೋಡಲ್ಲಿ ಹಾಕೊಂಡಿದ್ದೀವಿ, ಹೊರಟಿದ್ದೀವಿ ಇವಾಗ ಆನ್ ದ ವೇ. ಇವಾಗ ಮಂಗಳೂರಿಗೆ ನಮ್ಮ ಪಯಣ. ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀನಿ, ಹೆಂಗಿರುತ್ತೆ ಏನು ಅಂತಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ಬನ್ನಿ ಡಾರ್ಲಿಂಗ್ಸ್, ಮುಂದೆ ಸಿಗೋಣ. ಸಚಿನ್ ಲಾಗ್ ಮಾಡ್ತೀನಿ. ಆಗ್ತೀವಿ ನೋಡಪ್ಪ ನಮ್ದು. ಪಾರ್ಕಿಂಗ್ ಆನ್ ಮಾಡಿ ಬ್ರೋ. ನೋಡಿ ಇವರು ನೋಡ್ಕೊಳ್ಳಿ, ನಮ್ಮ ಸುಮಂತ್ ಅಣ್ಣವರು. ಒಳ್ಳೆ ಕಾಫಿ ಕೊಡಿಸಿದ್ರು, ಕಾಫಿ ಕೊಡ್ಕೊಂಡು ಹೋಗ್ತಾ ಇರೋದೆ. ಹುಷಾರಾಗಿ ಆರಾಮಾಗಿ ಹೊಟ್ಟು ಬನ್ನಿ. ಬಲ ನೋಡಿ ಸುಮಂತ್ ಗಾಡಿ ನಮ್ಮ ಅಣ್ಣವ್ರನ್ನ ಸ್ನೇಹಿತರು ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ಕೊಂಡು ಇವಾಗ ಅವ್ರು ಹೊರಟಿದ್ದಾರೆ. 50 ಸೀಟರ್ ಗಾಡಿ. ಈ ಗಾಡಿ ಬೇಕು ಅಂತಂದರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಹಿಂದೆ ಇರೋ ತೋರಿಸ್ತೀನಿ ಅದನ್ನು. ನೋಡಿ ನಮ್ಮ ಅಣ್ಣನ ಫ್ರೆಂಡ್ಸ್ ಇವರು, ಸುಮಂತ್ ಅಂತ ನೋಡಿ ಈಗ ನೇಮ್ ಬೋರ್ಡು. ಇದ್ರಿ ಹೋಗ್ಬೇಕಾದ್ರೆ ಬ್ಯಾಕಲ್ಲಿ ನಂಬರ್ ಇರುತ್ತೆ, ತೋರಿಸ್ತೀನಿ. ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ಹೊರಟ್ರು ಇವಾಗ ನೋಡಿ, ಅವ್ರ ನಂಬರ್ ಹಿಂದೆ ಇರುತ್ತೆ, ತೋರಿಸ್ತೀನಿ. ಗಾಡಿ ಬೇಕು ಅಂತಂದರೆ 50 ಸೀಟ್ರ್ ಗಾಡಿ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಹಿಂದೆ ತೋರಿಸ್ತೀನಿ ನೋಡಿ, ಗಾಡಿ ನಂಬರ್ ಇಲ್ಲೇ ಇದೆ, ಸುಮಂತ್ ಅಂತ. ನಿಮಗೆ ಈ 50 ಸೀಟ್ರ್ ಗಾಡಿ ಬೇಕು ಅಂತಂದರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ. ನೋಡಿ ನಮ್ಮ ಗಾಡಿನೂ ಮುಂದೆ ನಿಂತಿದೆ, ಅಲ್ಲಿ ಟೆಂಪೋ ಮುಂದೆ ನಿಂತೈತೆ. ನಮ್ಮಣ್ಣ ಹೋಗ್ತಾಯಿದ್ದೀವಿ ಇವಾಗ ನಡ್ಕೊಂಡು. ಬನ್ನಿರಿ ಹೋಗ್ತಾ ಹೋಗ್ತಾ ಸಿಗೋಣ. ಥಿಂಗ್ಸ್ ನೋಡಿ, ಅಲ್ಲಿಂದ ಜರ್ನಿ ಮಾಡ್ಕೊಬಂದು ಕಾಲ್ವಾಡಿಯಲ್ಲಿ ಗಾಡಿ ಹಾಕಿದ್ದೀವಿ. ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಯಾವುದೂ ಇಲ್ಲ. ನಮ್ಮ ಬ್ರದರ್ ಗಾಡಿ ಅವ್ರ ಜಾಗ ಇದ್ದಕ್ಕೆ ಅದಕ್ಕೆ ಹಾಕಿದ್ರು. ಈಗ ಕಾಲ್ವಾಡಿಯಲ್ಲಿ ಗಾಡಿ ನಿಲ್ಲಿಸಿದ್ದೀವಿ. ನೋಡಿ ಇಲ್ಲಿ ನಿಲ್ಲಿಸಿದ್ದೀವಿ. ಇವಾಗ ಯಾವ್ದಾರ ಗಾಡಿ ತೆಗೀತು ಅಂದಷ್ಟೇ ನಮ್ಮ ಗಾಡಿನ ಪಾರ್ಕಿಂಗ್ ಮಾಡಿ ಸಾಂಗ್ಗಳೆಲ್ಲ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸಾಂಗ್ಗಳೆಲ್ಲ ಹಿಡಿತವ್ರೆ. ಬಂದಾಗಲೇ ಒಂದು 10 ನಿಮಿಷ ಆಯಿತು. ಇಲ್ಲಿಂದ ಊಟ ಗೀಟ ಮಾಡ್ಕೊಂಡು ಆನ್ ದ ವೇ ಹೊರಡಬೇಕು ಮಂಗಳೂರು ಕಡೆ. ಡಾರ್ಲಿಂಗ್ಗೆ ರೆಸ್ಟ್ ಇವಾಗ ಒಂದು 2 ಅವರ್ ರೆಸ್ಟ್ ಆಗುತ್ತೆ. ಇನ್ನು ನೈಟೆಲ್ಲ ಗಾಡಿ ಹೊಡಿಬೇಕು. ಡೈರೆಕ್ಟು ಊಟ ಗೀಟ ಮಾಡ್ಕೊಂಡ್ಬಿಟ್ರೆ ಇನ್ನು ನಾನ್ ಸ್ಟಾಪು ಬೆಳಿಗ್ಗೆ 8 ಗಂಟೆಗೆ ಗಾಡಿ ಓಡಿಸ್ಬೇಕು. ಬನ್ನಿರಿ ಹೋಗ್ತಾ ಸಿಗೋಣ. ಕಾಲ್ವಾಡಿಯಿಂದ ಬಿಡಬೇಕು, ಒಂದು 2 ಅವರ್ ಬಿಟ್ಕೊಂಡು ಬಿಡ್ತೀವಿ ಗಾಡಿನ. ಮನೆಗೆ ಅಲ್ಲಿಂಗ್ಸ್ ಹೋಗ್ತಾ ಸಿಗೋಣ. ಕಾಲ್ವಾಡಿ ಬಿಟ್ಟು ಮುಂದೆ ಬರಬೇಕಾದ್ರೆ ನಮ್ಮ ಅಣ್ಣ ಅವರು ಹುಟ್ಟಿ ಬೆಳೆದಿದ್ದೂರವರು ಹೋಗ್ತಾಯಿದ್ರು ಶಬರಿಮಲೆಗೆ. ಅವ್ರ ಗಾಡಿ ಇದು 50 ಸೀಟ್ರ್ ಗಾಡಿ ಇದು. ನೋಡಿ ನಮ್ಮ ಗಾಡಿ ಇಲ್ಲಿ ನಿಂತಿದೆ, 33 ಸೀಟ್ರ್ ಗಾಡಿ ಇದು. ಅದು 50 ಸೀಟ್ರ್ ಗಾಡಿ. ಅವರ ಗೊತ್ತಿರೋರೆಲ್ಲ ಬಂದಿದ್ರು ಅಂದ್ಬಿಟ್ಟು ಗಾಡಿ ಒಂದು ಅರ್ಧ ಕಿಲೋಮೀಟ್ರು ಮುಂದೆ ಹೊಂಟೋಗಿದ್ವಿ. ತಿರ್ಗಾ ಯೂಟರ್ನ್ ಮಾಡ್ಕೊಂಡು ಬಂದು ಅವ್ರನ್ನ ಮಾತಾಡಿಸ್ಕೊಂಡು ಇವಾಗ ಬಿಡ್ತೀವಿ. ಇನ್ನು ನಾನ್ ಸ್ಟಾಪ್ ನಾವು ಮಂಗಳೂರು ಕಡೆ ಹೊರಡಬೇಕು. ಬನ್ನಿ ಡಾರ್ಲಿಂಗ್ಸ್, ಹೋಗ್ತಾ ಹೋಗ್ತಾ ಸಿಗೋಣ. ಡಾರ್ಲಿಂಗ್ಸ್ ನೋಡಿ, ನಮ್ಮ ಅಣ್ಣ ಫ್ರೆಂಡ್ಸು ಇಲ್ಲೇ ಇದ್ದಾರೆ, ನಮ್ಮ ಸಾಮ್ಗಳು ಇಲ್ಲೇ ಇದ್ದಾರೆ. ಇವಾಗ ಎಲ್ಲರೂ ಹೋಗಿ ಎಲ್ಲ ಫುಲ್ ಅಂದರೆ ಕತ್ಲೆ ಏನೋ ಕಾಣ್ತಾನೆ ಇಲ್ಲ ಅಣ್ಣ ಫೇಸು. ನಮ್ಮ ಕಲರ್ ಹಂಗಿರೋ. ಇವಾಗ ಟೀ ಕಾಫಿ ಎಲ್ಲ ಕುಡ್ಕೊಂಡು ಹೊರಟಿದ್ದೀವಿ. ಈಗ ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ಇವಾಗ ಶಬರಿಮಲೆಗೆ ಹೊರಡ್ತಿದ್ದಾರೆ ಇಲ್ಲಿಂದ ನೀಲ್ಕಲ್ಗೆ. ನಾವು ಇಲ್ಲಿಂದ ಡೈರೆಕ್ಟಾಗಿ ಮಂಗಳೂರಿಗೆ ಹೊರಡೋಣ. ಅವ್ರಿಗೂ ಬಾಯಿ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಕೊಡೋಣ, ನಾವು ಹೊರಡೋಣ. ಬನ್ನಿರಿ ಅವ್ರನ್ನ ಕಳ್ಸ್ಕೊಬಿಟ್ಟು ಸಿಗ್ತೀನಿ ಡಾರ್ಲಿಂಗ್ಸ್. ನೋಡ್ರಿ ಇವರು ನಮ್ಮ ಮಾವನ ಮಗ ಸಂಗಳು ಅವ್ರು ಸಿಕ್ಕಿದ್ದಾರೆ. ಈಗ ಇವ್ರಿಗೆಲ್ಲ ಆಯ್ ಹೇಳ್ಬಿಟ್ಟು ಕಳಿಸ್ಕೊಬಿಟ್ಟು ವೀಸಾ ಕಳಿಸ್ಕೊಡೋಣ ಅವ್ರು ಶಬರಿಮಲೆಗೆ ಹೋಗಲಿ. ನಾವು ಇಲ್ಲಿಂದ ಡೈರೆಕ್ಟಾಗಿ ಮಂಗಳೂರಿಗೆ ಹೊರಡೋಣ. ಬನ್ನಿ ಹೋಗ್ತಾ ಸಿಗೋಣ ಡಾರ್ಲಿಂಗ್ಸ್. ಟೆಂಪಲ್ ಮುಗಿಸ್ಕೊಂಡು ನಮ್ಮ ಅಣ್ಣನ ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ಈಗ ತ್ರಿಶೂರ್ ಹತ್ರ ಬಂದಿದ್ದೀವಿ. ಟೋಲ್ನ ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಡಾರ್ಲಿಂಗ್ಸ್. ಇನ್ನೂ ಒಂದು 350 ಕಿಲೋಮೀಟರ್ ಇದೆ ಮಂಗಳೂರಿಗೆ. ಆನ್ ದ ವೇ ಹೋಗ್ತಾ ಹೋಗ್ತಾ ಸಿಗೋಣ. ಇನ್ನೂ 358 ಕಿಲೋಮೀಟರ್ ಇದೆ ಡಾರ್ಲಿಂಗ್ಸ್. ಕರೆಕ್ಟಾಗಿ ಬೆಳಿಗ್ಗೆ 8 ಗಂಟೆಗೆ ನಾವು ರೀಚ್ ಆಗ್ತೀವಿ ಅಲ್ಲಿಗೆ.
ಹೆಂಗೆ ಏನು ಎತ್ತ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಡಾರ್ಲಿಂಗ್ಸ್. ಎಲ್ಲರೂ ವೀಡಿಯೋ ನೋಡ್ಬೇಡಿ, ಸುಮ್ಮನೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಬೇಕು. ಬನ್ನಿ ಮುಂದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಟೈಮು ಬೆಳಗಿನ ಜಾವ 3 ಗಂಟೆ. ಇಲ್ಲೇ ಸ್ವಾಮಿಗಳು ಹಲ್ವಾ ತೊಗೊತಾರೆ ಅಂತಂತ ನಿಲ್ಸಿದ್ದೀವಿ ಗಾಡಿನ. ಇಲ್ಲಿ ಸ್ವಾಮಿಗಳು ಹಲ್ವಾ ಗಿಲ್ವಾ ತೊಗೊಂಡಾದ್ಮೇಲೆ ಇನ್ನು ನಮ್ಮ ನಡೆ ಮಂಗಳೂರು ಕಡೆ. ಇನ್ನು ಮಂಗಳೂರು ಇಲ್ಲಿಂದ ಒಂದು 260-270 ಕಿಲೋಮೀಟ್ರ್ ಇದೆ. ಇಲ್ಲಿ ನೋಡಿ, ಇಲ್ಲೇ ಅಲ್ವಾ ನಮ್ಮ ಸ್ವಾಮಿಗಳು ಹಲ್ವಾ ಗಿಲ್ವಾ ತೊಗೊತಾರೆ, ಏನಾದ್ರು ತೊಗೊತಾರೆ ಅಂತಂದರೆ ಎಲ್ಲ ಹಿಡಿದ್ಬಿಟ್ಟು ಹೋಗ್ಬಿಟ್ಟು ತೊಗೊತಾರೆ. ಬನ್ನಿರಿ, ತೊಗೊಂಡು ಸ್ವಾಮಿಗಳು ಹಲ್ವಾ ತೊಗೊಳ್ಳಿ. ಅವರೆಲ್ಲ ತೊಗೊಂಡಾದ್ಮೇಲೆ ಹೋಗ್ತಾ ಸಿಗೋಣ ಡಾರ್ಲಿಂಗ್ಸ್. ನೋಡಿ ಟೈಮ್ 4 ಗಂಟೆ. ಗಾಡಿ ಡೀಸೆಲ್ ಹಾಕಿ ನಿಲ್ಲಿಸಿದ್ದೀವಿ ಗಾಡಿನ. ಇವಾಗ ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊರಡಬೇಕು ಡಾರ್ಲಿಂಗ್ಸ್. ಇಲ್ಲಿಂದ ಒಂದು 220-210 ಇಷ್ಟು ಇರಬೇಕು ಕಿಲೋಮೀಟ್ರು. ಇಲ್ಲಿಂದ ಡೈರೆಕ್ಟು ಹೊರಡಬೇಕು. ಬನ್ನಿ, ಹೋಗ್ತಾ ಸಿಗೋಣ ಡಾರ್ಲಿಂಗ್ಸ್. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಿಡೋಣ ಬನ್ನಿರಿ. 4 ಗಂಟೆ ಗಾಡಿ ಬಿಟ್ಟಿದ್ದಕ್ಕೆ ಹತ್ತತ್ರ 8 ಗಂಟೆ ಆಗಿದೆ. ಇವಾಗ ತಂದು ಗಾಡಿ ನಿಲ್ಲಿಸಿದ್ದೀವಿ. ಆಲ್ಮೋಸ್ಟು ಒಂದು ಸುಮಾರು 4-5 ಅವರ್ ಗಾಡಿ ಓಡಿಸ್ಕೊಂಬಂದು ಗಾಡಿ ನಿಲ್ಲಿಸಿದ್ದಾರೆ. ಇವಾಗ ಇಲ್ಲಿಂದ ಡೈರೆಕ್ಟು ದೇವಸ್ಥಾನ, ಯಾವ ದೇವಸ್ಥಾನ ಅಂತ ನಮ್ಮ ಸ್ವಾಮಿಗಳು ಹೇಳ್ತವ್ರೆ. ಯಾವ ದೇವಸ್ಥಾನ ಏನು ಎತ್ತ ಅಂತ ಅವರೆಲ್ಲ ರೀಚ್ ಕೊಟ್ಟಷ್ಟೇ ಇವಾಗ ಹೊರಡ್ತಾ ಇರೋದೆ. ನೋಡ್ರಿ, ಇಲ್ಲಿ ಮಂಗಳೂರು ರೋಡ್ ಚೆನ್ನಾಗಿರುತ್ತೆ ಅಂದ್ಕೊಂಡ್ರಿ ಡಾರ್ಲಿಂಗ್ಸ್. ಕೇಳಬೇಡ್ರಿ, ಒಂದಷ್ಟು ದೂರ, ಒಂದು 10 ಕಿಲೋಮೀಟ್ರ್ ಚೆನ್ನಾಗಿತ್ತು ಅಂದರೆ 30 ಕಿಲೋಮೀಟ್ರ್ ಗೇಟ್ ಹೋಗ್ಬಿಡೈತೆ. ಬನ್ನಿರಿ, ಹೋಗ್ತಾ ಸಿಗೋಣ, ವಿಡಿಯೋ ಕಂಟಿನ್ಯೂ ಆಗುತ್ತೆ ಡಾರ್ಲಿಂಗ್ಸ್. ಅಲ್ಲಿ ಟೀ ಎಲ್ಲ ಕುಡ್ಕೊಂಡು ಹೊರಟಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ ಕಡೆ. ಇವಾಗ ಅಣ್ಣ ಗಾಡಿ ಓಡಿಸಿದ್ದಾರೆ. ನೋಡ್ರಿ ನೇಚರ್ ಹೆಂಗಿದೆ ಅಂದರೆ ಅಲ್ಟಿಯಾಗಿದೆ. ಎಲ್ಲಿ ನೋಡಿದ್ರು ಕಾಫಿ ಬೀಜಗಳು ಬೆಳೆದಿರ್ತಾರೆ. ಮತ್ತು ನೋಡಿ ತೆಂಗಿನ ಮರಗಳು ಜಾಸ್ತಿ. ಸಿಂಗಲ್ ರೋಡು, ಹೋಗ್ತಾ ಇದ್ದೀವಿ ಆರಾಮಾಗಿ. ಇನ್ನೂ 2 ಅವರ್ ಬೇಕು ಹೋಗೋಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಾರ್ಲಿಂಗ್ಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾವು ಮುಂದೆ ಒಳ್ಳೆ ವೀಡಿಯೋಗಳು ಮಾಡೋಕ್ಕೆ ಮೋಟಿವೇಶನ್ ಸಿಗೋದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು ಮುಂದೆ ಒಳ್ಳೊಳ್ಳೆ ವ್ಲಾಗ್ಗಳು ಬರುತ್ತೆ. ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮಲ್ಲಿ ಇರಬೇಕು. ಬನ್ನಿ ಡಾರ್ಲಿಂಗ್ಸ್, ಹೋಗ್ತಾ ವೀಡಿಯೋ ಕಂಟಿನ್ಯೂ ಆಗುತ್ತೆ. ನೋಡಿ ಫುಲ್ ಗಾಡಿ ಸೆಕ್ಷನ್ ಡಾರ್ಲಿಂಗ್ಸ್ ಇಲ್ಲಿ. ಬನ್ನಿರಿ, ಮುಂದೆ ಸಿಗ್ತೀನಿ ಡಾರ್ಲಿಂಗ್ಸ್. ಇಲ್ಲೇ ಕರ್ನಾಟಕ ಎಂಟ್ರಿ ಆದಮೇಲೆ ತಿಂಡಿ ಮಾಡಬೇಕು ಅಂತ ಹೇಳಿದ್ರು ಸ್ವಾಮಿಗಳು. ಇದೆಲ್ಲ ಹೋಟೆಲ್ ಹಾಕಿದ್ದೀವಿ ಅಲ್ಲಿ, ವೆಜ್ ರೆಸ್ಟೋರೆಂಟಲ್ಲಿ. ಇವಾಗ ತಿಂಡಿ ಮಾಡಿಕೊಂಡು ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಹೊರಡಬೇಕು ಡಾರ್ಲಿಂಗ್ಸ್. ನೋಡ್ರಿ ಗಾಡಿ ಹಿಂಗೆ ಕಾಣ್ತೈತೆ. ಬಾವುಟ ಫುಲ್ ಸ್ವಲ್ಪ ಗಲೀಜಾಗ್ಬಿಟ್ಟೈತೆ. ಫಸ್ಟು ಬಾಡಿಗೆ ಮುಗ್ದಷ್ಟೇ ಹೋಗಿ ಬಾವುಟ ತುಳಿಬೇಕು. ನೋಡಿ ವೆದರು ಸಿಕ್ಕಾಪಟ್ಟೆ ಬಿಸ್ತಿದೆ ಡಾರ್ಲಿಂಗ್ಸ್. ಬನ್ನಿ ಡಾರ್ಲಿಂಗ್ಸ್, ಮುಂದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ತಿಂಡಿ ಎಲ್ಲ ಮಾಡ್ಕೊಂಡಾಯ್ತು. ನಮ್ಮ ಸ್ವಾಮಿಗಳು ಎಲ್ಲರೂ ತಿಂಡಿ ಮಾಡ್ಕೊಂಡು ಕೈ ತೊಳ್ಕೊಂಡು ಬರ್ತವ್ರೆ. ಇಲ್ಲಿಂದ ಡೈರೆಕ್ಟು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲಿ ಪಾರ್ಕಿಂಗಲ್ಲಿ ಗಾಡಿ ಹಾಕೋದೇನೆ. ನಮ್ಮ ಸ್ವಾಮಿಗಳೆಲ್ಲ ಹೊಟ್ಟೆ ತುಂಬ ಊಟ ಮಾಡಿಕೊಂಡ್ರು. ಅವ್ರಿಗೆ ಹೊಟ್ಟೆ ತುಂಬಿಲ್ಲ ಡಾರ್ಲಿಂಗ್ಸ್, ಯಾಕಂದರೆ ಅಡುಗೆ ಮಾಡಿಕೊಂಡು ಫುಲ್ಲು ಹೊಟ್ಟೆ ತುಂಬ ಊಟ ಮಾಡ್ತಿದ್ರು. ಇಲ್ಲಿಂದ ಸ್ವಲ್ಪ ದುರ್ತಿ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಆಗಿದೆ. ನಮ್ಮ ಸ್ವಾಮಿಗಳೆಲ್ಲ ತಿಂಡಿ ಮಾಡಿಕೊಂಡು ಇವಾಗ ಹೊರಡ್ತವ್ರೆ. ಬನ್ನಿರಿ, ಹೋಗ್ತಾ ಸಿಗ್ತೀನಿ ಡಾರ್ಲಿಂಗ್ಸ್ ನಿಮಗೆ. ಈಗ ಗಾಡಿಯಲ್ಲಿ ನಿಂತಿದೆ. ಸ್ವಾಮಿ ಎಲ್ಲ ಆಯಿತು. ಹಾಂ, ನಾವು 2 ಮಸಾಲೆ, 2 ಲೆಮನ್ ರೈಸು, 2 ಕಾಫಿ. ಹಾಂ, ನಮ್ಮ ಸ್ವಾಮಿಗಳು ಇವರೇ ಇನ್ಚಾರ್ಜ್ ನೋಡಿ. ಈಗ ಗಾಡಿಯಲ್ಲಿ ನಿಂತಿದೆ, ಇಲ್ಲಿಂದ ಹೊರಡಬೇಕು. ಇನ್ನು ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಸ್ಟಾಪು. ಬನ್ನಿರಿ, ಹೋಗ್ತಾ ಸಿಗ್ತೀನಿ ಡಾರ್ಲಿಂಗ್ಸ್. ಫೈನಲ್ ಆಗಿ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ವಿ. ಸಿಕ್ಕಾಪಟ್ಟೆ ನೈಟಲ್ಲಿ ನಿದ್ದೆ ಮಾಡಿಲ್ಲ ಅಂದ್ಬಿಟ್ಟು ನಿದ್ದೆ ಹೋಗ್ಬಿಟ್ಟಿದ್ವಿ. ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಇವಾಗ ನೋಡಿ ಎಕ್ಸಿಟು ಒಳ್ಳಿಂದ ಹೊರಟ್ವಿ ನಾವು. ಇವಾಗ ಡೈಟ್ ಧರ್ಮಸ್ಥಳ ಅಂತ ಇವಾಗ ಸ್ವಾಮಿಗಳು ಹೇಳಿದ್ದಾರೆ. ಇವಾಗ ಏನೆತ್ತ ಅಂತ ಅವರು ಇನ್ನೊಂದ್ಸತ ಕೇಳಿಬಿಟ್ಟು ಯಾವ ಕಡೆ ಹೊಡಿಬೇಕು ಅಂತ ನೋಡೋಣ. 19-20ಕ್ಕೆ ರಿಟರ್ನ್ ಆಗಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ಸ್ವಾಮಿಗಳು. ಧರ್ಮಸ್ಥಳ 52 ಕಿಲೋಮೀಟರ್ ಡಾರ್ಲಿಂಗ್ಸ್ ಇಲ್ಲಿಂದ. ಇವಾಗ ಬಿಡಬೇಕು. ನೋಡಿ ಇದೇ ನದಿ. ಅಣ್ಣ ಯಾವ ನದಿ ಇದು? ನೇತ್ರಾವತಿ ನದಿ. ನೋಡಿ ನೀರು ಕಮ್ಮಿ ಇದೆ. ನಾವು ಸ್ನಾನ ಮಾಡಬೇಕಿತ್ತು, ಮಾಡಿಲ್ಲ. ಬನ್ನಿ, ಹೋಗ್ತಾ ಸಿಗ್ತೀನಿ ಡಾರ್ಲಿಂಗ್ಸ್. ಇನ್ನು ಧರ್ಮಸ್ಥಳ ನಾನ್ ಸ್ಟಾಪು. ಏನು ಎತ್ತ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ಬಟ್ ಏನು ಅಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಾರ್ಲಿಂಗ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿ ನೇಚರ್ ಹೆಂಗಿದೆ ಅಂತ, ಅಲ್ಟಿಮೇಟ್ ಆಗಿದೆ.
ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀನಿ ಡಾರ್ಲಿಂಗ್ಸ್ ನಿಮಗೆ. ಡಾರ್ಲಿಂಗ್ಸ್ ಅಲ್ಲಿಂದ ಬಂದು ಡೈರೆಕ್ಟಾಗಿ ಇವಾಗ ನಾವು ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀವಿ. ನೋಡಿ ಧರ್ಮಸ್ಥಳ ಒಳಗಡೆ ಹೋಗ್ತಾ ಇದ್ದೀವಿ, ದೇವಸ್ಥಾನ ಒಳಗಡೆ. ಆದರೆ ಒಳಗಡೆ ಎಲ್ಲ ಬಿಡಲ್ಲ ಗಾಡಿನ. ನೋಡಿ ಡಾರ್ಲಿಂಗ್ಸ್, ದೇವಸ್ಥಾನಕ್ಕೆ ಹಿಂಗೆ ಒಳಗಡೆ ಹೋಗ್ಬೇಕು. ಇವಾಗ ಒಳಗಡೆ ಬಿಡತ್ತಾರೋ ಇಲ್ವಾ ನೋ ಎಂಟ್ರಿ ಅಂತ ಹಾಕಿದ್ದಾರೆ. ಈಗ ಸಾಮ್ಗಳನ್ನ ಇಲ್ಲೇ ಇಳಿಸ್ಬಿಟ್ಟು ಆಟೋದಲ್ಲೋಗಿ ಅಂದ್ಬಿಟ್ಟು ನಾವು ಮುಂದೆ ಎಲ್ಲಾದರೂ ಗಾಡಿ ನಿಲ್ಲಿಸ್ಕೊಬೇಕು. ನೋಡ್ರಿ ಎಂಟ್ರೆನ್ಸು ಕಾಣ್ತಿದ್ಯಾ? ನೋಡಿ ಡಾರ್ಲಿಂಗ್ಸ್, ಇದೆ ಎಂಟ್ರೆನ್ಸು. ಇವಾಗ ಗಾಡಿ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ನಮ್ಮ ಸ್ವಾಮಿಗಳ್ನ ಆಟೋದಲ್ಲಿ ಹೋಗಿ ಅಂತ ಕಳಿಸ್ಬಿಟ್ಟು ನಾವೊಂದಷ್ಟು ಹೊತ್ತು ರೆಸ್ಟ್ ಮಾಡಿ ಸ್ನಾನ ಗಿನ ಮಾಡ್ಕೊಂಡು ಸ್ವಲ್ಪ ಗಾಡಿ ವಾಶ್ ಮಾಡಿಕೊಂಡು ರೆಡಿ ಆಗೋಣ. ಬನ್ನಿ ಡಾರ್ಲಿಂಗ್ಸ್, ಬನ್ನಿ ಮುಂದೆ ಸಿಗ್ತೀನಿ ನಿಮಗೆ. ಮೇಲ್ಗಡೆ ದೇವಸ್ಥಾನದಿಂದ ಕೆಳಗಡೆ ಬಂದ್ವಿ, ಅಲ್ಲೆಲ್ಲೋ ಪಾರ್ಕಿಂಗ್ ಇಲ್ಲ ಅಂದ್ಬಿಟ್ಟು ಒಳಗಡೆ ದೇವಸ್ಥಾನ ಎಂಟ್ರಿ ಕೊಡಲಿಲ್ಲ. ಈ ಕೆಳಗಡೆ ಬಂದು ಗಾಡಿ ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಸ್ವಾಮಿಗಳ್ನ ಆಟೋದಲ್ಲಿ ಕಳಿಸ್ಬೇಕು. ಇಲ್ಲಿ ಆಟೋಗಳು ಓಡಾಡ್ತಿರುತ್ತೆ. ಕೆಳಗಡೆ ನದಿ ಇದೆ, ಹೋಗಿ ಸ್ನಾನಗಿನ ಮಾಡ್ಕೋಬೇಕು ಡಾರ್ಲಿಂಗ್ಸ್. ಮತ್ತು ಬಸ್ನ ಫುಲ್ಲು ವಾಶ್ ಮಾಡಬೇಕು, ಯಾಕಂದರೆ ಗಾಡಿ ಫುಲ್ಲು ಗಲೀಜಾಗ್ಬಿಟ್ಟಿದೆ. ನೋಡಿರಿ ಹೆಂಗೆ ಕಾಣ್ತಿದೆ ಅಂತ. ಇವಾಗ ಸ್ವಾಮಿಗಳೆಲ್ಲ ಹೋಗಿ ಸ್ನಾನಗಿನ ಮಾಡ್ಕೊಂಡು ಅವ್ರು ಮಾಲೆಗೆಲ್ಲ ಬಿಚ್ಕೊಂಡು ಡೈರೆಕ್ಟಾಗಿ ಬರ್ತಾರೆ. ಇಲ್ಲಿಂದ ಉಡುಪಿ ಕಡೆ ನಮ್ಮ ಪ್ರಯಾಣ ಆಗುತ್ತೆ. ಮತ್ತು ನೋಡಿ ನೇಚರ್ ಚೆನ್ನಾಗಿದೆ. ಸ್ವಲ್ಪ ಬಿಸಿಲಿದೆ ಗಾಯ್ಸ್, ಸಿಕ್ಕಾಪಟ್ಟೆ ಬಿಸಿಲಿದೆ. ಆದರೂ ಪರವಾಗಿಲ್ಲ, ಗಾಡಿನ ವಾಶ್ ಮಾಡಿಬಿಟ್ಟು ಸ್ವಾಮಿಗಳೆಲ್ಲ ಹೋಗಿ ಬರೋಷ್ಟರಲ್ಲಿ ನಾವು ಸ್ವಲ್ಪ ನಿದ್ದೆಗಿದ್ದೆ ಮಾಡಿಕೊಂಡು ರೆಸ್ಟ್ ಮಾಡಿ ಗಾಡಿ ತೊಳ್ಬಿಟ್ಟು ನಿಲ್ಲಿಸ್ಬಿಟ್ರೆ ನಮ್ಮ ಮುಂದೆ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಬನ್ನಿ ಗಾಯ್ಸ್, ಮುಂದೆ ಸಿಗೋಣ. ಧರ್ಮಸ್ಥಳ ಬಿಟ್ಟು ಈಗ ಇಲ್ಲಿ ಸೂರ್ಯನ ದೇವರು ಅಂತ ದೇವಸ್ಥಾನ ಇದೆ ಒಂದು, ಅಲ್ಲಿ ಬಂದಿದೆ. ಸ್ವಾಮಿಗಳೆಲ್ಲ ದರ್ಶನಕ್ಕೆ ಹೋಗಿದ್ದಾರೆ. ಅಂದರೆ ಎಲ್ಲ ಸ್ವಾಮಿಗಳು ಮಾಲೆ ಬಿಚ್ಚಿಸಾಯಿತು. ನೋಡಿ ಈ ಸ್ವಾಮಿಗಳು ಮಾಲೆ ಹಾಕ್ಸ್ಕೊಂಡಿದ್ರು. ಅಂದರೆ ಹೋಗೋವರೆಗೂ ನಮ್ಮ ಬಾಯಲ್ಲಿ ಸ್ವಾಮಿ ಅಂತಲೇ ಬರೋದು. ಈ ಗಾಡಿಯಲ್ಲಿ ಹಾಕಿದ್ದೀವಿ. ಇವಾಗ ಕಾಫಿ ಕುಡಿಯೋಣ ಅಂತ ಹೋಗ್ತಾಯಿದ್ದೀವಿ. ಕಾಫಿ ಕುಡ್ಕೊಂಡು ಸ್ವಾಮಿಗಳು ಬಂದ ಮೇಲೆ ಪಿಕಪ್ ಮಾಡಿಕೊಂಡು ಅವ್ರು ಸ್ವಾಮಿಗಳು ಏನು ಹೇಳ್ತಾರೆ ಏನೋ ಒಂದು ಇನ್ನೂ ಕ್ಲಾರಿಫೈ ಇಲ್ಲ ಹೆಂಗೆ ಏನಂತ ಎಲ್ಲ ಹೇಳಿದ್ಮೇಲೆ ಅವ್ರು ಏನು ಹೇಳ್ತಾರೆ ಹಂಗೆ ಹೊರಡೋದು. ಸನ್ಸೆಟ್ ಆಗಿದೆ ನೋಡಿ ಗೈಸ್, ಹೆಂಗೆ ಕಾಣುತ್ತೆ. ಬನ್ನಿ ಡಾರ್ಲಿಂಗ್ಸ್, ಹೋಗ್ತಾ ಸಿಗ್ತೀನಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ ಮುಂದೆ. ಡಾರ್ಲಿಂಗ್ಸ್ ಇದೆ ದೇವಸ್ಥಾನದ ಎಂಟ್ರೆನ್ಸು. ಫುಲ್ಲು ಖಾಲಿ ಇದೆ ಜಾಗ. ಅಲ್ಲಿ ಯಕ್ಷಗಾನ ನಡೀತಿದೆ ನೋಡಿ ಝೂಮ್ ಮಾಡ್ತೀನಿ. ಯಕ್ಷಗಾನ ನಡೀತಿದೆ ಅಲ್ಲಿ. ಇಲ್ಲಿಂದ ನಾವು ಹೋಗಿ ರೂಮ್ ಹಾಕಿದ್ದೆ. ಅಪ್ಪ ನೋಡಿ ಯಕ್ಷಗಾನ ನಡೀತಿದೆ. ಬನ್ನಿ ಡಾರ್ಲಿಂಗ್ಸ್, ಮುಂದೆ ಸಿಗೋಣ. ಅಲ್ಲಿ ಸೂರ್ಯನ ದೇವಸ್ಥಾನ ಮುಗಿಸ್ಕೊಂಡು ನಮ್ಮ ಸ್ವಾಮಿಗಳನ್ನ ಕರ್ಕೊಂಡು ಇಲ್ಲಿ ದುರ್ಗಾ ಪರಮೇಶ್ವರ ದೇವಸ್ಥಾನ ಹತ್ರ ಬಂದಿದ್ವಿ. ಯಾಕಂದರೆ ಬರೋ ಇದರಲ್ಲಿ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದು ಮಲ್ಕೊಬಿಟ್ಟಿದೆ, ಆಗ್ತಿರ್ಲಿಲ್ಲ. ಯಾಕಂದರೆ ಒಂದು ನೈಟ್ ನಿದ್ದೆನೇ ಮಾಡಿಲ್ಲ ನಾನು. ಅದಕ್ಕೋಸ್ಕರ ಇವಾಗ ಇಲ್ಲಿ ಯಕ್ಷಗಾನ ನಡೀತಿದೆ. ಇಲ್ಲಿ ನಾವು ಮಲ್ಕೊಳಕ್ಕೆ ಕಂಫರ್ಟಬಲ್ ಇಲ್ಲ ಬಸ್ಸಲ್ಲಿ ಅಂದ್ಬಿಟ್ಟು ರೂಮ್ನ ಕೇಳಕ್ಕೆ ಹೋಗ್ತಿದ್ದೀವಿ. ಇವಾಗ ಏನಾದ್ರು ರೂಮ್ ಸಿಕ್ತು ಅಂತಂದರೆ ಆರಾಮಾಗಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ನಮ್ಮ ನಡೆ ಉಡುಪಿ ಕಡೆ ಅಂತ ಹೊರಡಬೇಕು ಡಾರ್ಲಿಂಗ್ಸ್. ಅದು ಮತ್ತೊಂದು ವೀಡಿಯೋ ಬರುತ್ತೆ ನಿಮಗೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವೀಡಿಯೋ ಬರುತ್ತೆ. ವೆಯ್ಟ್ ಆ್ಯಂಡ್ ವಾಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.